ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಆಶಾ ಕಾರ್ಯಕರ್ತೆಯರು ಎಲ್ಲಿ ನೋಡಿದ್ರು ಅವ್ರ ತಿಳಿ ಗುಲಾಬಿ ಸೀರೆ, ಅವರ ಓಡಾಟ, ಅದರಲ್ಲೂ ಆರೋಗ್ಯ ಇಲಾಖೆಯಲ್ಲಿ, ಅದರಲ್ಲೂ ಪ್ರಸೂತಿ ಹೆಣ್ಣುಮಕ್ಕಳಿಗೆ, ಗರ್ಭಿಣಿ ಹೆಣ್ಣುಮಕ್ಕಳಿಗೆ ಅವ್ರು ಮಾಡುತ್ತಿರುವಂಥ ಸಹಾಯ ಹೆಚ್ಚು ಕಡಿಮೆ 8 ತಾಸು ಅಲ್ಲಾರದೆ 10-12 ತಾಸುಗಳವರೆಗೆ ಕೆಲಸ ಮಾಡುವಂಥ ಅವರ ಕಾರ್ಯತತ್ಪರತೆ, ಅವ್ರಿಗೆ ಒಂದಿಷ್ಟು ಗೌರವಧನ ಪರ್ಮನೆಂಟ್ ಏನು ಕೇಳ್ತಾ ಇಲ್ಲ, ಮತ್ತೇನು ಕೇಳ್ತಾ ಇಲ್ಲ. ಅವ್ರಿಗೆ ಸ್ವಲ್ಪ ಪೇಮೆಂಟ್ ಹೆಚ್ಚು ಮಾಡಿರಿ, ಗೌರವಧನ ಹೆಚ್ಚು ಮಾಡಿರಿ ಅಂತ. ನಮ್ಗೆ ಇನ್ನೂ ಸವಲತ್ತುಗಳೇನು ಬೇಕಾಗಿಲ್ಲ ಅನ್ನೋ ಪಾಪ ಅವ್ರು ಡಿಮಾಂಡ್ ಮಾಡ್ತಾ ಇದ್ದಾರೆ. ಆ ಡಿಮಾಂಡ್ ಕೆಲವೊಂದಿಷ್ಟು ಗೌರವಧನ ಸ್ಟೇಟು ಸೆಂಟರ್ದವ್ರು ಕೊಡ್ತಾರೆ, ನಡೆಸ್ಕೊಂಡಿದ್ದಾರೆ. ಆರೋಗ್ಯ ಇಲಾಖೆಯವರು ಮತ್ತು ಆರೋಗ್ಯ ಮತ್ತು ಕುಟುಂಬ ಇಲಾಖೆಯವರು. ಇದು ಆಶಾ ಕಾರ್ಯಕರ್ತರಿಗೆ ಅವ್ರದ್ದು ಹೌದು, ಪಾಪ ಒಂದಿಷ್ಟು ಎಜುಕೇಟೆಡ್ ಇರ್ತಾರೆ, ಬದುಕು ನಡೀತಾ ಇರೋದ್ರೆ. ಕೆಲವೊಂದು ಚಲೋ ಎಜುಕೇಟೆಡ್ ಇದ್ದವ್ರು ಸಹ ಆಶಾ ಕಾರ್ಯಕರ್ತೆಯರ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಯಾಕಪ್ಪ ಅಂತಂದರೆ ಇವತ್ತು ಉದ್ಯೋಗ ಸಹಿತ ಅಷ್ಟೇ ಕಷ್ಟ, ನಮಗೂ ನಿಮಗೂ ಗೊತ್ತಿದ್ದ ವಿಷಯ ಇದೆ. ನಿರುದ್ಯೋಗ ದಾಳಿಯಿಂದ ಎಲ್ಲರೂ ತತ್ತರಿಸಿ ಹೋಗಿದ್ದಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲೇ ಮಾರ್ಕೆಟ್ ಏರುಮುಖ ಇದ್ದಾಗ, ಸಿಕ್ಕಾಪಟ್ಟೆ ಮಾರ್ಕೆಟ್ ತುಳ್ತಿದ್ದಾಗ, ಒಂದು ಸಣ್ಣ ಸಬ್ಬಸಿಗೆ ಸೂಡು ಅಥವಾ ಮೆಂತ್ಯ ಪಲ್ಯನೋ ಒಂದಿಷ್ಟು ಉಳ್ಳಾಗಡ್ಡಿನೋ ಕೊಳ್ಳೋದಕ್ಕೆ ಹೋದಾಗ ಪ್ಯಾಟಿಗೆ ಗೊತ್ತಾಗ್ತದೆ ಬಿಸಿ ಎಷ್ಟದು ಅಂತೇಳಿ. ಇಂಥಲ್ಲಿ ಪಾಪ ವರ್ಷ ತಿಂಗಳಿಗೆ 8,000 10,000 ಏನೋ ಒಂದು ಕೊಡುವಂಥದ್ದು ಮಾಡ್ಕೋತ ಬಂದಂಥದ್ದು ಅದು. ಕಡಿಮೆ ಪೇಮೆಂಟಿಗೆ ದುಡ್ಕೋದು ಬಂದವರಿದ್ದಾರೆ. ಆರಂಭದಲ್ಲಿ 1,000-2,000ಗೆ ದುಡ್ಕೋದು ಬಂದಂಥವ್ರು ಇದ್ದಾರೆ. ಕಳೆದ ಹಲವು ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಿದ್ದಾರೆ. ಅಂಥವ್ರು ಇವತ್ತು ನಮ್ಮೊಂದಿಷ್ಟು ಪೇಮೆಂಟ್ ಹೆಚ್ಚು ಮಾಡಿರಿ, ಒಂದಿಷ್ಟೇನು ನಾಳೆ 2 ಗಂಟೆ ನಾಳೆ 30 ಆಗುವಂಗೆ ಹೆಲ್ಪ್ ಮಾಡಿರಿ ಅಂತೇಳಿ ಕೇಳ್ತಾ ಇದ್ದಾರೆ. ಅವ್ರ ಬೇಡಿಕೆಯಲ್ಲಿಯೂ ಒಂದು ಸಕಾರಾತ್ಮಕತೆ ಅದ. ಹಾಗಂತೇಳಿ ಅವ್ರೇನಪ್ಪ ಸಾಕಷ್ಟು ಕೇಳ್ತಾ ಇಲ್ಲ. ಅದ್ರ ದಿನದ 7 ತಾಸು ಅಂತ ಮಿನಿಮಮ್ 10 ತಾಸು ತನಕ 8ರಿಂದ 10 ತಾಸು ವರ್ಕ್ ಮಾಡ್ತಾರೆ. ಕೆಲವೊಮ್ಮೆ ರಾತ್ರಿ ಹೇಳಿದ ಕೆಲಸ ಬರ್ತಿರ್ತಾವೆ. ಗರ್ಭಿಣಿ ಹೆಣ್ಣುಮಕ್ಕಳ ಸಲುವಾಗಿ ಓಡಾಟ ಇರ್ತದೆ. ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅವ್ರು ದಾಖಲೆ ಮಾಡಿ ಅವ್ರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂಥ ಕೆಲಸಗಳನ್ನು ಡಾಕ್ಟರ್ಸ್ಗಿಂತ ಹೆಚ್ಚಾಗಿ ಆಶಾ ಕಾರ್ಯಕರ್ತೆಯರು ಮಾಡ್ತಾಯಿರ್ತಾರೆ. ಅದಕ್ಕೆ ಅವರ ಏನಪ್ಪ ಒಂದು ಸ್ವಲ್ಪ ಗೌರವಧನ ಹೆಚ್ಚು ಮಾಡಿ ನಮಗೆ ಅನ್ನುವಂಥ ಮಾತನ್ನು ಕೇಳ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಈ ನಾಡಿನಲ್ಲೇ 42,000 ಆಶಾ ಕಾರ್ಯಕರ್ತೆಯರಿದ್ದಾರೆ. ಇವನ್ ಪ್ರತಿಯೊಂದು ಹಳ್ಳಿಗೆ ಹೋಗಿ ಮುಟ್ತಾ ಇದ್ದಾರೆ. ಹಳ್ಳಿಯಲ್ಲಿ ಇವತ್ತು ಎಷ್ಟೋ ಆರೋಗ್ಯ ಕೇಂದ್ರಗಳಿದ್ದಾವೆ, ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಅಲ್ಲಿ ಹೆಣ್ಮಕ್ಳಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಇಂಥ ಒಬ್ಬ ಆಶಾ ಕಾರ್ಯಕರ್ತೆಯರಿಗೆ ನಾವು ಬೇಡಿಕೆಯನ್ನು ಈಡೇರಿಸೋದು ಸಾಧ್ಯ ಇಲ್ಲ ಅಂತಂದ್ರೆ ಮತ್ತೆ ಇನ್ನು ಯಾರು ಸಲುವಾಗಿ ಮಾಡೋದು ಅನ್ನೋದು ಒಂದು ಪ್ರಶ್ನೆಗಳು ಬರ್ತಾಯಿದ್ದಾವೆ. ಆ ನೆಲೆಯಲ್ಲಿ ಅವರು ಇವತ್ತು ಈ ಸರ್ಕಾರ ಕೊಡ್ತೀವಿ ಅಂತ ಹೇಳ್ತಾ ಬಂದಿದ್ದರಿಂದಾಗೆ ಕಡೆಗೆ ಬೇಸತ್ತು ಇವತ್ತು ನಮ್ಮ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನದಲ್ಲೇ ಈ ಆಶಾ ಕಾರ್ಯಕರ್ತೆಯರು ಸ್ಟ್ರೈಕ್ ಕೂತಿದ್ದಾರೆ. ನಾವು ಇನ್ನು ಈ ಒಂದು ಇದನ್ನು ಹಿಂದೆ ಸರಿದಿಲ್ಲ, ನಾವು ಈಡೇರಿಸ್ಕೊಂಡು ಹೋಗ್ತೀವಿ ಅಂತೇಳಿ. ಅದಕ್ಕೆ ಈಗಾಗಲೇ ಸರ್ಕಾರದ ಪರವಾಗಿ ಒಂದಿಷ್ಟು ಅಧಿಕಾರಿಗಳು ಹೋಗಿ ಭೇಟಿಯಾಗಿ, ಇಲ್ಲಪ್ಪ ನಿಮ್ದೆಲ್ಲ ಈಡೇರಿಸ್ತೀವಿ, ಸ್ವಲ್ಪ ಟೈಮ್ ಕೊಡ್ರಿ ಅಂತ ಹೇಳಿದ್ರೆ, ಎಷ್ಟು ಕೊಡೋದಪ್ಪ ಟೈಮ್ ಅಂತ. ಈಗಾಗಲೇ 15 ಸುತ್ತಿನ ಸಭೆಗಳಾಗಿದ್ದಾವೆ ನಮ್ಮ ಮಧ್ಯದಲ್ಲೇ, ಒಂದು ಈಡೇರಿಲ್ಲ, ಯಾವುದು ಬೇಡಿಕೆ ಈಡೇರಿಸ್ಕೊಡ್ತಾ ಇಲ್ಲ. ಯಾವಾಗಪ್ಪ ಮದುವೆ ನಾಳೆ ನಾಡದಂತ ಹೋಗುವಂಥ ಪ್ರಸಂಗ ನಮ್ಮಲ್ಲಿ ಕಾಣ್ತಾ ಇದೆ ಇಲ್ಲೇ ಸರ್ಕಾರದಿಂದ. ಅದಕ್ಕೆ ಪಾಸಿಟಿವ್ನೆಸ್ ನಮಗೆ ಬರಲಿ, ನಮಗೆ ಮಿನಿಮಮ್ 15,000 ರೂಪಾಯಿ ನಮ್ಮ ಪ್ರತಿದಿನ ಸಿಗೋಂಗಾಗಲಿ ಅಂತ ಅಂತಾರೆ. ಈ 15,000 ನೋಡೋದಕ್ಕೆ ದೊಡ್ಡದು ಅನಿಸಿದ್ರು. ಮಾರ್ಕೆಟಿಗೆ ಹೋದಾಗ ಇದು ಏನೂ ಅಲ್ಲ ಅಂತ ಅನ್ನಿಸ್ತದೆ. ಯಾಕಂದ್ರೆ ಒಬ್ಬ ಆಶಾ ಕಾರ್ಯಕರ್ತೆ ಅಂದ್ರೆ ಒಬ್ಬಳೇ ಇರೋದಿಲ್ಲ, ಅವ್ರ ಮಕ್ಕಳು ಇರ್ತಾವೆ, ಅವ್ರ ಮಕ್ಕಳ ಶಿಕ್ಷಣ ಇರ್ತದೆ, ಗಂಡ ಒಂದೇ ಒಳ್ಳೆಯದಿದ್ರೆ ಅಡ್ಡಿ ಇಲ್ಲ, ಕುಡಕ ಮತ್ತೇನೋ ಇದ್ದಪ್ಪ ಅಂದ್ರೆ ಮನೆಗೆ ದುಡ್ಡು ತಂದು ಕೊಡ್ತಾ ಇರೋದಿಲ್ಲ. ಆಶಾ ಕಾರ್ಯಕರ್ತೆಯರ ಸಂಬಳದಲ್ಲೇನ ಎಷ್ಟೋ ಜನ ಗಂಡು ಮಕ್ಕಳು ಬದುಕೋದನ್ನು ನಾವು ನೋಡ್ತಾ ಇದ್ದೀವಿ, ಕುಟುಂಬಗಳು ನಡೆಯೋದನ್ನು ನೋಡ್ತಾ ಇದ್ದೀವಿ. ಇಂಥ ಪ್ರಸಂಗದಲ್ಲೇ ಅವ್ರಿಗೆ 15,000 ಕಡಿಮೆ ಅಂತ ಅವರು ಹೆಚ್ಚಂತ ಸರ್ಕಾರಕ್ಕೆ ಅನಿಸಿರ್ಬೋದು, ನಮಗೂ ಅನಿಸ್ಬೋದು. ಆದರೆ ವೈಯಕ್ತಿಕ ಇವತ್ತು ಬದುಕಿನ ಖರ್ಚುಗಳು ನೋಡಿದಾಗ ಅದೇನು ಅಲ್ಲಲ್ಪ. ಅವರು ಬದುಕಬೇಕಲ್ಲ, ಅವ್ರ ಮಕ್ಕಳು ಕಲಿಸ್ಬೇಕಲ್ಲ. ಇವತ್ತೊಂದು ಮಗುವನ್ನು ಶಾಲೆಗೆ ಕಳಿಸ್ಬೇಕು, ಎಷ್ಟು ಖರ್ಚು ಬರ್ತದೆ ಅದು ಮಾತು ಬೇರೆ. ಆದರೆ ಪ್ರೈವೇಟ್ ಕಳಿಸಿದ್ರೆ ತುಟ್ಟಿ ಆಗ್ತದೆ, ಖಾಸಗಿಯವ್ರಲ್ಲಿ ಕಳಿಸಿದ್ರೆ ತುಟ್ಟಿ ಆಗ್ತದೆ, ಸರ್ಕಾರಿ ಶಾಲೆಗೆ ಕಳಿಸುವಂಥದ್ದು ಮತ್ತು ಸರ್ಕಾರಿ ಶಾಲೆಗೆ ಖರ್ಚು ಕಡಿಮೆ ಆಗ್ತದೆ ಅನ್ನೋದು ನಾವೆಲ್ಲ ವಾದ ಮಾಡ್ಬೋದಿಲ್ಲ ಅಂತಲ್ಲ. ಆದರೆ ಸರ್ಕಾರಿ ಶಾಲೆಗಳಲ್ಲೂ ಅದ್ರ ಮೇಲೂ ವಿಶ್ವಾಸ ಕಡಿಮೆ ಆಗ್ಲಿಕ್ಕತ್ತದೆ. ಯಾಕಂದ್ರೆ ಅಲ್ಲಿ ಕ್ವಾಲಿಟಿ ಎಜುಕೇಷನ್ ಇಲ್ಲ ಅನ್ನೋದು ಭಾಳಷ್ಟು ಜನರ ಆರೋಪ ಆಗ್ಯದ. ಅವ್ರ ಮಕ್ಕಳನ್ನ ನಾಳೆ ಬೆಳೆಸ್ಬೇಕಪ್ಪ. ಸಹಜ ಆಶಾ ಕಾರ್ಯಕರ್ತೆಯರಿಗೂ ನಮ್ಮ ಮಕ್ಕಳು ದೊಡ್ಡವರಾಗಬೇಕು, ಬೆಳಿಬೇಕು, ದೊಡ್ಡ ವ್ಯಕ್ತಿ ಆಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಯಾವ ತಂದೆ ತಾಯಿ ಬಯಸೋದಿಲ್ಲ ರೀ. ಅದು ಆ ಪಾಪಿ ಕಡಿಮೆ ಪೇಮೆಂಟ್ದಲ್ಲ ಇದೆಲ್ಲ ಕನಸುಗಳು ಇಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಹೈಯರ್ ಎಜುಕೇಷನ್ ಪಡಿಬೇಕಾಯ್ತು ಅಂದ್ರೆ ಚಲೋ ಸ್ಕೂಲ್ಗಳು ಕಲಿಬೇಕಂತ. ಚಲೋ ಸ್ಕೂಲ್ ಅಂದರೆ ಪ್ರೈವೇಟನ್ನ ಚೆಂದ ಕಾಣುವಂಥವು, ಅಲ್ಲಿ ಎಷ್ಟು ಶಾಣರಾಗ್ತಾರೋ ದಂಡರಾಗ್ತಾರೋ ಬೇರೆ ವಿಷಯ. ಬಟ್ ಮೇಲ್ನೋಟಿಗೆ ಏನು ಅನಿಸ್ತದಪ್ಪ ಅಂದ್ರೆ ಇಲ್ಲಿ ಕಳಿಸಿದ್ರೆ ನಮ್ಮ ಮಕ್ಕಳು ಶಾಣರಾಗ್ತಾರೆ, ಜಾಣರಾಗ್ತಾರೆ ಅನ್ನೋ ಒಂದು ಭಾವನೆ. ಈ ದಿಶೆಯಲ್ಲೇ
ಖರ್ಚು ಈ ಶಿಕ್ಷಣಕ್ಕೆ, ಮತ್ತು ಅವ್ರಿಗೂ ಆರೋಗ್ಯದ ಖರ್ಚು ಬರ್ತಾ ಇರ್ತಾವೆ. ಹೆಣ್ಮಕ್ಳು ಇರೋದ್ರಿಂದ ಅವರು ಗರ್ಭಿಣಿಯಾಗೋದು, ಮತ್ತೇನು ಅವರು ವೈಯಕ್ತಿಕ ಸಮಸ್ಯೆಗಳು, ಮತ್ತು ಮನೆ ನಡೆಸ್ಕೊಂಡು ಹೋಗುವಂಥದ್ದು, ಇದಕ್ಕೆಲ್ಲದಕ್ಕೂ ಇವತ್ತು ಮೂಲ ಏನಪ್ಪ ಅಂದ್ರೆ ಅರ್ಥ ದುಡ್ಡು. ಇಂಥ ಒಂದು ದುಡ್ಡು ಕಡಿಮೆ ಬೀಳೋದ್ರಿಂದಾಗಿ ಇವತ್ತು ಸ್ಟ್ರೈಕ್ ಹೇಳ್ತಾ ಇದ್ದಾರೆ. ಇದಕ್ಕೆ ಆಶ್ವಾಸನೆ ಕೊಟ್ಟಿದ್ದರು ನಮ್ಮ ಸಿದ್ದರಾಮಯ್ಯವರು, ಆದರೆ ಇನ್ನೂ ಅದು ಈಡೇರಿಲ್ಲ. ಹಿಂಗೆ ಇವರು ಆಶ್ವಾಸನೆ ಕೊಡ್ತಾ ಹೋಗ್ತಾರಂತ. ಅದರಿಂದಾಗಿ ಬೇಸತ್ತಿರುವಂಥ ಈ ರಾಜ್ಯದ ಆಶಾ ಕಾರ್ಯಕರ್ತೆಯರು ಬೆಂಗಳೂರಲ್ಲಿ ನಾವು ಬೇಡಿಕೆ ಈಡೇರುವವರೆಗೆ ನಾವು ಹಿಂದೆ ಸರಿದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಇದು ಎಷ್ಟು ಮಟ್ಟಿಗೆ ಸಾಧ್ಯ ಆಗ್ತದೆ ನೋಡ್ಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಬದುಕಿನ ಅತಂತ್ರತೆ ಮತ್ತು ದುಡಿಯದೇ ಇದ್ದರೆ ಬದುಕು ನಡೀಲಾರಂಥ ಪರಿಸ್ಥಿತಿ. ಬೆಂಗಳೂರಿನ ಸಿಟಿಯಲ್ಲಿ ಉಪವಾಸ ಕೂಡ್ತೀನಿ ಮಾಡ್ತೀನಿ, ಬೇಡಿಕೆಯನ್ನು ಧರಣಿ ಮಾಡ್ತೀನಿ ಅಂದ್ರೆ ದಿನನಿತ್ಯ ಅಲ್ಲಿ ಖರ್ಚ ವೆಚ್ಚ ಇವೆಲ್ಲವೂ ಒಂದಿಷ್ಟು ಕೌಂಟ್ ಆಗುವಂಥದ್ದು ಇರೋದರಿಂದ, ಜೊತೆಗೆ ಸರ್ಕಾರವು ಸಹಿತ ಒಂದಿಷ್ಟು ಏನೋ ನಾಳೆ ಬಗ್ಗಲಿಲ್ಲ ಮಾಡಲಿಲ್ಲ ಅಂದ್ರೆ ಸ್ವಲ್ಪ ಕಠಿಣ ಕ್ರಮ ತೆಗೆದುಕೊಂಡ ಇವ್ರನ್ನ ಬೆಳೆಸುವಂಥ ಕೆಲಸಗಳು ಆಗ್ಬೋದೇನೋ, ಇಲ್ಲಂತಲ್ಲ. ಯಾಕಂದ್ರೆ ಸರ್ಕಾರ ಕೈಯಲ್ಲಿ ಅಧಿಕಾರ ಆ ರೀತಿ ಅದ. ಈಗ ನಾವು ನೋಡಿದ್ದೀವಿ ಅಂತ ಅಧಿಕಾರ ಯಾವ ರೀತಿ ಇರ್ತದೆ ಸರ್ಕಾರ ಕೈಯಲ್ಲಿ ಅಂತೇಳಿ. ದಿಲ್ಲಿಯ ರೈತರ ಮೇಲೆ ಯಾವ ರೀತಿಯಾಗಿ ದಾಳಿ ಆಯಿತು, ಇನ್ನೊಂದು ಕಡೆ ಯಾವ ರೀತಿ ಆಯಿತು, ಆಂದೋಲನದಾಗ ಈ ಆಂದೋಲನಕಾರಿಗಳನ್ನು ಹೆಂಗೆ ಸರ್ಕಾರಗಳು ದಮನ ಮಾಡ್ತಾವೆ ಅನ್ನೋದು ನಾವು ನೋಡ್ಬೋದು ಬಂದಿದ್ದೀವಿ. ಆ ದಿಶೆಯಲ್ಲೇ ಆಶಾ ಕಾರ್ಯಕರ್ತೆಯರ ಈ ಒಂದು ಬೇಡಿಕೆ ಈ ಕ್ಷಣದಲ್ಲಿ ಈಡೇರ್ತದೆ ಅಂತ ಅನ್ನೋದು ಭಾಳ ಕಷ್ಟದ ವಿಷಯ. ಯಾಕಂದರೆ ಸರ್ಕಾರವೂ ಸಾಕಷ್ಟು ಸಮಸ್ಯೆಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಗ್ಯಾರಂಟಿಗಳನ್ನು ಕೊಡ್ತೀನಿ ಅಂಥೇಳಿ ಒಂದು ಹೆಣದಂಥ ಬಲಿಯಲ್ಲಿ ಸರ್ಕಾರ ಸಿಕ್ಕೊಂಡು ಒದ್ದಾಡುವಂಥ ಸ್ಥಿತಿಯಲ್ಲೇ ಆಶಾ ಕಾರ್ಯಕರ್ತೆಯರಿಗೆ ಏನು ಬೇಡಿಕೆ ಇಟ್ಟಿದ್ದಾರೆ 15,000 ಈಡೇರಿಸ್ತಾರೋ ಇಲ್ಲವೋ ಅನ್ನುವಂಥದ್ದು ಅಷ್ಟೇ ಒಂದು ಯಕ್ಷ ಪ್ರಶ್ನೆ ಆಗ್ಯದ. ಆದರೂ ನೋಡ್ರಿ, ಎಲ್ಲಿವರೆಗೆ ಮಗು ಅಳುವುದಿಲ್ಲ ಅಲ್ಲಿವರೆಗೆ ತಾಯಿ ಮಲೆ ಹಾಲು ಕುಡಿಸೋದಿಲ್ಲ. ಹಾಗಿಲ್ಲೇ ಕಾರ್ಯಕರ್ತೆಯರು ಅಥವಾ ಆಶಾ ಕಾರ್ಯಕರ್ತೆಯರು ತಮ್ಮ ಬೇಡಿಕೆಗಳನ್ನು ಇಡುವವರೆಗೆ, ತಮ್ಮ ಸಮಸ್ಯೆಗಳನ್ನು ಇಡುವವರೆಗೆ, ತಮ್ಮ ಬದುಕಿನ ನಗ್ನ ಸತ್ಯಗಳನ್ನು ಸರ್ಕಾರ ಮುಂದೆ ಹೇಳುವವರೆಗೆ ಸರ್ಕಾರ ಹೆಸರುಗೊಳ್ಳುವುದಿಲ್ಲ ಅನ್ನೋದು ಅಷ್ಟೇ ಸತ್ಯದ. ಆ ಎಲ್ಲ ನೆಲೆಯಲ್ಲಿ ಅವ್ರಿಗೆ ಯಶಸ್ಸು ಸಿಗಲಿ, ಇನ್ನೂ ಸ್ವಲ್ಪ ಹೆಚ್ಚಾಗಲಿ ಪಾಪ ಅವ್ರಿಗೆ. ಮತ್ತು ಅದೇ ಕಾಲಕ್ಕೆ ಸರ್ಕಾರ ಆದರೂ ಸಹಿತ ಇವರ ಬಗ್ಗೆ ಒಂದು ಕನಿಕರದಿಂದ ಸಾಫ್ಟ್ ಕಾರ್ನಿಂದ ನೋಡ್ತದೆ ಅಂತ ವಿಶ್ವಾಸದ. ಯಾಕಂದರೆ ಈಗಾಗಲೇ ನಕ್ಸಲರ ಬಗ್ಗೆ ಆಗಲಿ ಇನ್ನೊಬ್ಬರ ಬಗ್ಗೆ ಆಗಲಿ ಒಳ್ಳೆಯ ಕಾರ್ಯಕ್ರಮ ಹಾಕ್ಕೊಳ್ಳೋದು, ಗ್ಯಾರಂಟಿಗಳನ್ನು ಕೊಟ್ಟಿದ್ದು ಇವೆಲ್ಲ ನೋಡಿದ್ರಪ್ಪ ಅಂದ್ರೆ ಜನಪರವಾದಂಥ ಕಾಳಜಿ ಸರ್ಕಾರದಲ್ಲಿದೆ. ಅದು ಇದೊಂದಿಷ್ಟು ಆಗಿಬಿಡ್ತೀನಿ ಅಂದ್ರೆ ಈ ಮುಷ್ಕರ ಅವ್ರ ಹಿಂದೆ ಸರಿದ. ಮತ್ತು ಅನೇಕ ಇಲ್ಲಿ ಹಳ್ಳಿಗಾಡು ಜನರಲ್ಲಿ ಪಾಪ ಬಡತನದಲ್ಲಿ ಬರ್ತಿರುವಂಥ ಕುಟುಂಬಗಳಿಗೆ ಇದು ಒಂದು ಹೆಲ್ಪ್ ಆಗ್ತದೆ ಇವರಿಂದ. ಯಾಕಂದರೆ ಬಡ ಕುಟುಂಬಗಳಿಗೆ ಆಶಾ ಕಾರ್ಯಕರ್ತೆಯರು ನಿಜವಾಗಿಯೂ ಆಶೆ ನೀಡೋದು ಹೋಗಿದೆ. ಅತ್ಯಂತ ದೊಡ್ಡ ಸಮಸ್ಯೆ ಯಾವುದು ಬದುಕಿನಂದ್ರೆ ಮೊದಲನೇ ಶಿಕ್ಷಣ, ಎರಡನೇದು ಆರೋಗ್ಯದ ದೃಷ್ಟಿಯಲ್ಲಿ ಆರೋಗ್ಯಕ್ಕೆ ಹೆಲ್ಪ್ ಆಗುವಂಥದ್ದು ಈ ಆಶಾ ಕಾರ್ಯಕರ್ತರು ಕೆಲಸ ಮಾಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಗರ್ಭಿಣಿ ಸ್ತ್ರೀಯರಿಗೆ ಇವರಿಂದ ಭಾಳ ಸಹಾಯ ಸಹಕಾರ ಆಗ್ತಾ ಬಂದದ್ದು. ಅಲ್ಲಿಂದ ಇಲ್ಲೊಂದು ಏನೋ ಆರೋಪಗಳಿರ್ಬೋದು, ಆದರೆ ಟೋಟಲಾಗಿ ಈ 42,000 ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಒಳ್ಳೆಯ ಕೆಲಸಗಾರರು ಅನ್ನೋದು ಎರಡು ಮಾತಿಲ್ಲ. ಅವ್ರ ಬೇಡಿಕೆ ಈಡೇರಲಿ ಅನ್ನೋದು ಎಲ್ಲರ ಅಭಿಪ್ರಾಯ. ಅವ್ರ ಕನಿಷ್ಠ ವೇತನ ಕೊಡ್ರಿ, ಗ್ರ್ಯಾಚ್ಯುಟಿ ಕೊಡ್ರಿ, ವಿಮೆ ಸೌಲಭ್ಯ ಕೊಡ್ರಿ ಅಂತ ಈ ಮೂಲಕ ಹೇಳ್ತಾರೆ. ಯಾಕಂದರೆ ವಿಮೆನೂ ಬೇಕಾಗ್ತದೆ ನಾಳೆ ಉಪವಾಸಕ್ಕೆ. ಆ ದೃಷ್ಟಿ ಇಟ್ಕೊಂಡು ಗ್ರ್ಯಾಚ್ಯುಟಿ ಕೊಟ್ಟು ಕನಿಷ್ಠ ವೇತನ ಮಾಡಿದ್ರಪ್ಪ ಅಂದ್ರೆ ಅವ್ರು ಬದುಕ್ತಾರೆ, ಮತ್ತು ಅವ್ರ ಮಕ್ಕಳಿಗೆ ಶಿಕ್ಷಣ ಸಿಗ್ತದೆ, ಅವ್ರ ಕುಟುಂಬನೂ ಚೆನ್ನಾಗಿರ್ಬೋದು ಅಂತೇಳಿ ಒಂದು ಲೆಕ್ಕ. ಏನಂತೀರಿ ಸಿದ್ದರಾಮಯ್ಯನವ್ರು ಇದಕ್ಕೆ, ಅಥವಾ ನಮ್ಮ ಸರ್ಕಾರ ಏನಂತದ ನೋಡೋಣ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. S16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.